ಮಾರ್ಕೆಟ್ ಡಿಮ್ಯಾಂಡ್ ನ ಒಂದ್ಸತಿ ನೋಡೇ ಬಿಡೋಣ. ನೀವು ನಮಗೆ ತಿಳಿಸ್ಕೊಡಿ, ಈ ಪ್ರಾಡಕ್ಟ್ ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ವಾ? ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಹಾಗಾದ್ರೆ ಟೈಟನ್ಸ್ ಹೇಳಿ, ಇವರ ಈ ಇಂಪ್ಯಾಕ್ಟ್ ರೆಸಲ್ಯೂಷನ್ ಜೊತೆ ಕೈ ಜೋಡಿಸೋದಕ್ಕೆ ನೀವು ತಯಾರಾಗಿದ್ದೀರಾ? ಐ ವುಡ್ ಸ್ಟಿಲ್ ಪುಷ್ ಮೇಡಮ್. ನೀವೆಂತ ಒಂದು ಪ್ರಾಡಕ್ಟ್ ಇನ್ನೋವೇಷನ್ ಮಾಡಬೇಕು ಅಂತಂದ್ರೆ ಇದಕ್ಕಿಂತ ಚೆನ್ನಾಗಿರ್ಬೇಕದು. 67% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ಬೇಕು ಅಂತ. ಹಾಗಾದ್ರೆ ಟೈಟನ್ಸ್ ಹೇಳಿ, ಇವರ ಈ ಇಂಪ್ಯಾಕ್ಟ್ ರೆವಲ್ಯೂಷನ್ ನ ಜೊತೆ ನೀವು ಕೈ ಜೋಡಿಸ್ತೀರಾ? ನಾನು ಡೆಫಿನೆಟ್ಲಿ ನಿಮ್ಮಿಂದ ಕೆಲವು ಮೆಷಿನ್ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಏನಿದೆ ಅದು ಸ್ವಲ್ಪ ಕನ್ಸ್ಯೂಮರ್ ಸೆಂಟ್ರಿಕ್ ಆಗಿದೆ. ಮತ್ ನನ್ಗನ್ಸುತ್ತೆ ಇದು ಕನ್ಸ್ಯೂಮರ್ ಸೆಂಟ್ರಿಕ್ ಪ್ರಾಡಕ್ಟ್ ಅಲ್ಲ ಅಂತ. ಹಾಗಾಗಿ ಈ ಕಾರಣದಿಂದ ನಾನು ಈ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಇರೋದಕ್ಕೆ ಬಯಸ್ತೀನಿ. ಹಾಗಾಗಿ ನಿಮ್ ಜೊತೆ ಕೈ ಮಿಲಾಯಿಸಕ್ಕಾಗಲ್ಲ. ಐ ವುಡ್ ಸ್ಟಿಲ್ ಪುಷ್ ಮೇಡಮ್. ನೀವೆಂತ ಒಂದು ಪ್ರಾಡಕ್ಟ್ ಇನ್ನೋವೇಷನ್ ಮಾಡಬೇಕು ಅಂತಂದ್ರೆ ಅದು ಇದಕ್ಕಿಂತ ಚೆನ್ನಾಗಿರ್ಬೇಕು. ಮತ್ತೆ ಈ ಇಡೀ ಕಾಂಪೋಸಿಟ್ 100% ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗುತ್ತೆ. ಐ ವುಡ್ ವೇಟ್. ಮಾಡ್ತೀರಾ ಮೇಡಮ್? ನೀವು ಮಾಡ್ತೀರಾ? ಐ ವುಡ್ ವೇಟ್ ಫಾರ್ ಮೇಡಮ್ ಟು ರಿವರ್ಟ್ ಬ್ಯಾಕ್ ಟು ಮೀ. ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಸಪೋರ್ಟ್ ಹರ್ ಫೈನಾನ್ಷಿಯಲಿ ಟು ಪಾರ್ಟಿಸಿಪೇಟ್, ಬಟ್ ಆಲ್ಸೋ ಟು ಡೂ ಗ್ರಾಸ್ ಮಾರ್ಕೆಟಿಂಗ್ ಅಕ್ರಾಸ್ ಟು ಆಲ್ ಅವರ್ ಕನ್ಸ್ಯೂಮರ್ ಬೇಸ್. ಬಟ್ ವಿತೌಟ್ ದಟ್ ಅಡಿಷನ್ ಈ ಪ್ರಾಡಕ್ಟ್ 100% ಸಕ್ಸಸ್ ಆಗೋದು ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ. ಹಾಗಾದ್ರೆ ಇವತ್ತು ನೀವು ಕೈ ಮಿಲಾಯಿಸ್ತಾ ಇಲ್ಲ? ಖಂಡಿತ ಇವತ್ತು ಮಾಡೋಕ್ಕಾಗಲ್ಲ. ಅರ್ಜುನ್, ನೀವು ಹೇಳಿ. ನನಗೆ 2 ಪ್ರಾಬ್ಲಮ್ ಇದೆ. ಒಂದು, ಈ ಪ್ರಾಡಕ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತಿದೆ ಫಾರ್ ಮಾಸ್ ಅಡಾಪ್ಷನ್. ಅದು ಸ್ಕೇಲ್ ಜೊತೆಗೇನೆ ಸಾಲ್ವ್ ಆಗುತ್ತೆ. ಮತ್ತೆ ನನಗೆ ಬಾಂಬೆನಲ್ಲಿ ಇದು ಡಿವೈಸ್ ತುಂಬಾ ದೊಡ್ಡ ಅನಿಸ್ತಿದೆ. ಸೊ ನಾನು ಇವತ್ತು ಹ್ಯಾಂಡ್ ಶೇಕ್ ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು. ಸಂದೇಶ್ ಅವರೇ, ನೀವು? ಇವತ್ತು ನಾನು ನಿಮ್ಮ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಶೈಲಿ, ಈಗ ನಿಮ್ಮ ಅಭಿಪ್ರಾಯ ಹೇಳಿ. I would like to invest 25 lakhs. ನೀವು ನನಗೆ ಇದರಲ್ಲಿ 2% ಕೊಡೋಕೆ ಒಪ್ಕೊಂಡ್ರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಆಗಿದ ತಕ್ಷಣನೇ ನಾನು ನಿಮ್ಮ ಒಂದು ಮೆಷಿನ್ ನ ತಗೊಳ್ತಾ ಇದ್ದೀನಿ. ದಟ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್. ಇನ್ವೆಸ್ಟ್ ಮಾಡದೇ ಇರಲಿ, ನಾವೆಲ್ಲರೂ ಮೆಷಿನ್ ತಗೋತೀವಿ. ಆಯ್ತಲ್ಲ, ನೋಡಿ ಇಲ್ಲೇ 5 ಕಸ್ಟಮರ್ ಸಿಕ್ಕಾಗೋದು. ಇವತ್ತು ನಾನು ಇಕ್ವಿಟಿ ಇಲ್ದೇನೆ ನಿಮ್ಮ ಮಷಿನ್ ತಗೋತಾ ಇದ್ದೀನಿ. ಸೊ ಮೇಡಮ್, ನೀವು ಹೇಳಿ, ನೀವು ಶೈಲಿ ಅವ್ರ ಜೊತೆ ಕೈ ಜೋಡಿಸ್ತೀರಾ? ನಾನು ಒಂದ್ಸಲ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಎಸ್, ಪ್ಲೀಸ್ ಡಿಸ್ಕಸ್ ಮಾಡಿ. ಇದು ತುಂಬಾ ಒಳ್ಳೆ ಡೀಲು ಮೇಡಮ್. ಇಲ್ಲ, ನಾನು ಅದು ಹೇಳ್ತಾ ಇದ್ದೀನಿ, ಇದು ನಾನು ಮತ್ತೆ ಈ ಸಿಗೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಗೆ. ಇದೆಯಲ್ಲ, ಇದು ತುಂಬಾ ಕ್ಯಾಪಿಟಲ್ ಇಂಟೆನ್ಸಿವ್ ಇದೆ. ಮತ್ತೆ ನಾನು ಇಕ್ವಿಟಿ ಬಗ್ಗೆ ಯೋಚನೆ ಮಾಡಬೇಕು. ಆಲ್ವೇಸ್ ರೆಸ್ಪೆಕ್ಟ್ ಎ ಫೌಂಡರ್ ಅಬೌಟ್ ದಟ್. ವೆರಿ ಗುಡ್. ನಾನು ಈ ಪ್ರಾಡಕ್ಟ್ ಬಗ್ಗೆ ತುಂಬಾನೇ ಕನ್ವಿನ್ಸ್ ಆಗಿದ್ದೀನಿ. ನೀವು ಎಲ್ಲಿ ಬೇಕಾದ್ರೂ ನೋಡಿ, ಹಿಮಾಚಲ್, ಉತ್ತರಾಖಂಡ್, ಕುನೂರ್ ಎಲ್ಲ ಮನೆಗಳಲ್ಲೂ ಇಂಥ ಪ್ರಾಡಕ್ಟ್ ನ ಅವಶ್ಯಕತೆ ಇದೆ. ಬೈ ಇನ್ವೆಸ್ಟರ್ಸ್ ಯಾವಾಗ್ಲೂ ಎಕ್ಸಿಟ್ ನೇ ನೋಡ್ತಾರೆ. ಸೊ ನೀನು ಎಕ್ಸಿಟ್ ಆದ್ರೆ ನಿನ್ಗೇನೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಸೊ ಈಕ್ವಿಟಿ ಬೈಬ್ಯಾಕ್ ಆಗುತ್ತೆ. ನೀನು ಯೋಚನೆ ಮಾಡು 2% ಅಥವಾ 1% ಅಂತ. ಓಕೆ, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಮೇಡಮ್. ಥ್ಯಾಂಕ್ ಯು. ಹೇಳಿ, ನೀವೇನು ಯೋಚನೆ ಮಾಡಿದ್ರಿ? ನಾನು ಇದನ್ನ ಮೇಲ್ ತಗೊಂಡು ಹೋಗೋದಕ್ಕೆ ನನಗೆ ನಿಮ್ಮ ಅವಶ್ಯಕತೆ ಇದೆ. ಬಟ್ ಇದು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರೋದ್ರಿಂದ ಇದನ್ನ ನೀವೇನಾದ್ರೂ 25 lakhsಗೆ 1% ಮಾಡೋ ಹೋಗಿದ್ರೆ ಮಾತ್ರ. ನಿಮಗ್ ನಾನು ಲಾಸ್ಟ್ ಆಫರ್ ಏನ್ ಕೊಡ್ತೀನಿ ಅಂದ್ರೆ 1.5% ಫಾರ್ 25 lakhs. ಮತ್ತೆ ನಾನು ನಿಮ್ಮ ಡಿಸಿಷನ್ನ ರೆಸ್ಪೆಕ್ಟ್ ಮಾಡ್ತೀನಿ. ನೀವೇನಾದರೂ ಇದನ್ನ ಬೇಡ ಅಂತ ಹೇಳಿ ವಾಪಸ್ ತಗೋಬೇಕು ಅಂದ್ರೆ, ಯಾಕಂದ್ರೆ ಅದು ಫೌಂಡರ್ಗೆ ವೇರಿಯಸ್ ಚಾಲೆಂಜಸ್ ಇರುತ್ತೆ, ನನ್ಗೆ ಅರ್ಥ ಆಗುತ್ತೆ. ನೀವು ಕೈ ಜೋಡಿಸ್ತೀರಾ? ಇವರ ಆಫರ್ ಜೊತೆ ಕೈ ಜೋಡಿಸ್ತೀರಾ? ಅಪೋಸ್ ಮಾಡಕ್ಕಾಗಲ್ವಲ್ಲ? ಮಾಡಕ್ಕಾಗಲ್ಲ. ಹಾಗಾದ್ರೆ ನಡೀರಿ, ಕೈ ಮಿಲಾಯಿಸಿ. ಡೀಲ್ ಇಸ್ ಡನ್. 25 ಲಕ್ಷ 1.5% ಇಕ್ವಿಟಿ ನಂತೆ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು. ಪ್ರಾಜೆಕ್ಟ್ ಬಗ್ಗೆ.